ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಹಾಕಲಾಗಿದೆ ಅಂತ ಎಸಿಪಿ ಭರತ್ ವಿರುದ್ಧ ಐಶ್ವರ್ಯ ಆರೋಪ ಮಾಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಯಲ್ಲಿ ಐಶ್ವರ್ಯ ಗೌಡ ಮಾತಾಡಿದ್ದಾರೆ. ಒಂದು ಹೆಣ್ಣಿಗೆ ಕೊಡಬಾರದಷ್ಟು ಟಾರ್ಚರ್ ಅನ್ನ ಎಸಿಪಿ ಭರತ್ ನೀಡಿದ್ದಾರೆ. ನಾನ್ ತಪ್ಪು ಮಾಡಿದ್ರೆ ಕೇಸ್ ದಾಖಲಿಸಿ ಚಾರ್ಜ್ ಶೀಟ್ ಅನ್ನ ಹಾಕಬೇಕು. ಮನೆ ಖಾಲಿ ಮಾಡೋದಾದ್ರೆ ಕೋರ್ಟ್ಗೆ ಮಾಹಿತಿಯನ್ನ ನೀಡ್ತೀನಿ. ಸಿಡಿಆರ್ ಕೇಸ್ ಯಾಕೆ ಹಾಕಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಯಾವ ಅಧಿಕಾರಿ ಜೊತೆಗೂ ಸಹ ಗೋವಾ ಟ್ರಿಪ್ಗೆ ಹೋಗಿಲ್ಲ. ಡಿಕೆ ಸುರೇಶ್ ಹೆಸರನ್ನ ಯಾಕೆ ತೆಗಿತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಐಶ್ವರ್ಯ ಹೇಳಿದ್ದಾರೆ. ಸರ್, ಈಗ ಮನೆ ಖಾಲಿ ಮಾಡ್ತಿದ್ಯಾ ಅಂತಂದರೆ ನಾನು ಏನು ಮಾಡಬೇಕು? ಬೇರೆ ಏನು ಮಾಡಬೇಕು ಹೇಳಿ? ACP ಭರತ್ ರೆಡ್ಡಿ ಅವರು ಇಲ್ಲಿ ಮಾಜಾರ್ ಮಾಡೋಕ್ಕೆ ಅಂತ ಬಂದಾಗ, ಮನೆಗಳನ್ನ ಮಾಜಾರ್ ಮಾಡೋಕ್ಕೆ ಅಂತ ಬಂದ್ರಲ್ಲ, ನಮ್ಮ ಕಾರೆಲ್ಲ ಮಾಜಾರ್ ಮಾಡ್ಕೊಂಡ್ರಲ್ಲ, ಅವಾಗ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲ ಮನೆಗೆ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಈ ಮನೆಯಲ್ಲಿ ಪ್ರಾಸ್ಟಿಟ್ಯೂಟ್ ನಡೆಸ್ತಾ ಇದ್ದಾಳೆ ಇವಳು, ಮನೇಲಿ ಯಾಕೆ ಇಟ್ಕೊಂಡಿದ್ಯಾ, ಮನೇಲಿರೋ ಸಾಮಾನಲ್ಲಿ ತಾಚಾಗಿ ಬಿಸಾಕು, ಮನೆಯಿಂದ ಖಾಲಿ ಮಾಡಿಸು, ಎಲ್ರಿಗೂ ಹಾಗೆ ಹೇಳಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಇವಳು ಪ್ರಾಸ್ಟಿಟ್ಯೂಟ್ ನಡೆಸ್ತಾ ಇದ್ದಾಳೆ ಏನ್ರಿ ಮಾಡಿದ್ರೆ ಅಂದರೆ ಇವ್ರು ನೋಡಿದ್ರೆ ಸರ್ ಬಂದು ಅದನ್ನೆಲ್ಲ ಇವ್ರು ಬಂದು ನೋಡಿದ್ರೆ ನಾವು ನಮ್ಮ ಮನೆಗಳಲ್ಲೇ ನಾವು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ನಾವೆಲ್ಲೂ ಹೊರಗಡೆ ತಿರ್ಗಾಡೋಕ್ಕಾಗ್ತಿಲ್ಲ ತಲೆ ಎತ್ಕೊಂಡು. ಜನಗಳಿಗೆ ಗೊತ್ತಿರೋದು ನಂದು CDR ತೆಗ್ದಿದ್ದಾರೆ, ಅದರಿಂದಾಗಿ ACP ಭರತ್ ರೆಡ್ಡಿ ಅವರು ನನ್ನ ಮೇಲೆ FIR ಮಾಡಿದ್ದಾರೆ, ಇಷ್ಟು ಮಾತ್ರ ಗೊತ್ತು. ACP ಭರತ್ ರೆಡ್ಡಿ ಅವರು 5ನೇ ತಾರೀಕು ಯಾಕೆ ನನ್ನ ಮೇಲೆ FIR ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಮಾಡಿದ್ರು? ನಾನು 1ನೇ ತಾರೀಕು ಇವ್ರು ನಮಗೆಲ್ಲ ಏನೇನು ಕೆಟ್ಟದ್ದು ಮಾಡಿದ್ರು, FIR ಟೈಮಲ್ಲಿ ನನಗೆ ಏನೇನು ಟಾರ್ಚರ್ ಮಾಡಿದ್ರು, ನನ್ನ ಗಂಡಂಗೆ ಏನೇನು ಟಾರ್ಚರ್ ಮಾಡಿದ್ರು, ನಮ್ಮ ಬಗ್ಗೆ ಏನೇನು ಚಿಪ್ಪಾಗಿ ಮಾತಾಡಿದ್ರು, ನಮ್ಗೆ ಎಷ್ಟು ಟಾರ್ಚರ್ ಮಾಡಿ ಇವು ಎಲ್ಲರೂ ಹೇಳ್ತಾರೆ ಪ್ರಾಂಪ್ಟ್ ಆಫೀಸರು ಅದು ಇದು ಅಂತ. ನಾನು ಅದೇ ನಂಬೋಗಿದ್ದು ಸರ್ ಅವ್ರ ಹತ್ರ. ಅವರು ಯಾವಾಗ ಎಂಕ್ವೈರಿ ಸ್ಟಾರ್ಟ್ ಮಾಡಿದ್ರು ನಾನು ಅದೇ ನಂಬಿದ್ದು, ಒಳ್ಳೆ ಮನುಷ್ಯ, ನನಗಾಗಿರೋ ಅನ್ಯಾಯಕ್ಕೆ ನನಗೂ ನ್ಯಾಯ ಸಿಗುತ್ತೆ ಅಂದ್ಕೊಂಡೆ ನಾನು ಇದ್ದೆ. ಅವ್ರು ಏನೇ ಎಂಕ್ವೈರಿ ಮಾಡಿದ್ರು, ಯಾವಾಗಲೇ ಎಂಕ್ವೈರಿ ಬೆಳಿಗ್ಗೆಯಿಂದ ನನಗೆ 6 ಗಂಟೆಗೆ ಸಿಗ್ನೇಚರ್ ಹಾಕಿಸ್ಕೊತಿದ್ದು ಸರ್, 8 ಗಂಟೆವರೆಗೂ ಎಂಕ್ವೈರಿ ಮಾಡಿದ್ದಾರೆ. 8:30ವರೆಗೂ ನಾವು ಅಲ್ಲೇ ಸ್ಟೇಷನ್ ಹತ್ರನೇ ಇರ್ತೀವಿ. ನಮ್ಗೆ ಏನೇನು ಟಾರ್ಚರ್ ಕೊಡಬಾರ್ದು ಎಲ್ಲ ಥರ ಟಾರ್ಚರ್ ಕೊಟ್ಟಿದ್ದಾರೆ. ಅದನ್ನು ನಾನು ಇವತ್ತು ಇಲ್ಲಿ ಹೇಳೋದು ಬೇಡ, ಯಾಕಂದರೆ ನಾನು ಏನೇ ಮಾತಾಡಿದ್ರು ಇವಾಗ ತಪ್ಪಾಗ್ತಿದೆ. ಯಾಕಂದರೆ ನಾನು ಅಪರಾಧ ಮಾಡಿರೋ ಸ್ಥಾನದಲ್ಲಿ ನಿಂತಿದ್ದೀನಿ. ಈಗ ನಾನು ಮಾತಾಡಬಾರ್ದು. ನನ್ನ ಅಪರಾಧ ಎಲ್ಲ ಸಾಬೀತಾಗುತ್ತೋ ಬಿಡುತ್ತೋ ಅದನ್ನೆಲ್ಲ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ನನ್ನನ್ನು ಯಾಕೆ ಪ್ರಾಸ್ಟಿಟ್ಯೂಟ್ ಅಂತ ಏನಕ್ಕೆ ತೋರಿಸ್ತಾ ಇದ್ದಾರೆ ಇವ್ರು ನೋಡಿದ್ದಾರೆ ಸರ್ ಅದನ್ನು? ನನ್ನ ಪರ್ಸ್ನಲ್ ಲೈಫ್ ಯಾಕೆ ಇವ್ರು ಟಚ್ ಮಾಡ್ತಾ ಇದ್ದಾರೆ? ಅದನ್ನೇನಕ್ಕೆ ಇಲ್ಲದೆ ಇರೋದೆಲ್ಲ ಸೃಷ್ಟಿ ಮಾಡ್ಕೊಂಡು ಹೇಳ್ತಿದ್ದಾರೆ, ಇಲ್ಲದೆ ಇರೋದೆಲ್ಲ ಏನಕ್ಕೆ ಕ್ರಿಯೇಟ್ ಮಾಡ್ತಿದ್ದಾರೆ? ನನಗಂತೂ ಈ ಗೋವಾ ಸ್ಟೋರಿ ಕೇಳಿ ನಿಜವಾಗ್ಲೂ ಶಾಕ್ ಆಗಿಬಿಟ್ಟಿದೆ. ಯಾರಪ್ಪ ಅದು, ಯಾರಪ್ಪ ಆಫೀಸರ್ ಕರ್ಕೊಂಡು ಹೋಗಿದ್ದೀನಿ, ಯಾರಿಗಪ್ಪ ಇದು ಮಾಡಿದ್ದೀನಿ, ನಿಜವಾಗ್ಲೂ ಶಾಕ್ ಸರ್. ಯಾವನಾದರೂ ಇನ್ನೊಬ್ಬ ಬೇರೆ ಥರ ಮೈಂಡ್ ಇರೋ ಗಂಡ ಆಗಿದ್ರೆ ಅಥವಾ ಬೇರೆ ಫ್ಯಾಮಿಲಿಗಳಾಗಿದ್ದರೆ ಇಷ್ಟೊತ್ತಿಗೆ ಯಾರು ಸೂಸೈಡ್ ಮಾಡ್ಕೊಂಡು ಸತ್ತಿರೋರು, ಇಲ್ಲ ಹೆಂಡ್ತಿನ ಬಿಟ್ಬಿಟ್ಟು ಹೋಗಿರೋರು. ಇವ್ರ ಪ್ರಕಾರ ಇಲ್ಲ ನನ್ನ ಗಂಡ ನನ್ನ ಬಿಟ್ಟು ಹೋಗಬೇಕು, ಇಲ್ಲ ನನ್ನ ಫ್ಯಾಮಿಲಿಯವರು, ನನ್ನ ತಾಯಿ, ನನ್ನ ಮಕ್ಕಳು, ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ ನಾನು ನುಗ್ದು ಆಚೆಗಟ್ಟಬೇಕು, ಇಷ್ಟೇ ಇವ್ರ ಕೆಲಸ. ಅವ್ರು ಅದೇನು ಮಾಡ್ತಾರೆ ಮಾಡಲಿ ಸರ್, ನಾನು ನ್ಯಾಯವಾಗಿ ನ್ಯಾಯದ ಪರ ಓಡಾಡ್ತಾ ಇದ್ದೀನಿ, ನನಗೆ ನ್ಯಾಯ ಸಿಗುತ್ತೆ ಅಷ್ಟೇ. ಅದೊಂದು ಮಾತ್ರ ನಾನು ಹೇಳ್ತೀನಿ, ಇವ್ರನ್ನ ಈ ಥರ ಎಲ್ಲ ಚೀಪ್ ಟ್ರಿಕ್ಸ್ಗಳನ್ನ ಕಟ್ಟೋದನ್ನ ನಿಲ್ಲಿಸ್ಬಿಡಿ ಅಂತೇಳಿ. ಈಗ ಹೇಳಿದ್ವಿ ಅಂತ ಅಂದ್ಬಿಟ್ಟು ಯಾವುದೋ ತೆಗೆದ್ಬಿಟ್ಟು ಇನ್ಯಾವುದೋ ಫೋಟೋ ಸೇರಿಸ್ಬಿಟ್ಟು ಇನ್ನೇನೋ ಮಾಡ್ಬಿಟ್ಟು ಮಾಡೋದಲ್ಲ. ಅಟ್ಲೀಸ್ಟ್ ಅವ್ರ ಆತ್ಮಸಾಕ್ಷಿ ಮೆಚ್ಚೋ ಥರ ಅವ್ರಿಗೆ ಕೆಲಸ ಮಾಡೋಕ್ಕೆ ಹೇಳಿ. ಮೇಡಮ್, ತಮ್ಮ ಮೇಲೆ ಪ್ರತಿಯೊಂದು ಕೇಸ್ ದಾಖಲಾದಾಗೂ DK ಸುರೇಶ್ ಅವರ ತಂಗಿ ಅಂತೇಳಿ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ತಮ್ಮ ಮೇಲಿತ್ತು. ಈ ವಿಚಾರವಾಗಿ ಏನು ಹೇಳ್ತಾರೆ ಮೇಡಮ್? DK ಸುರೇಶ್ ಅವರ ಹೆಸರು ಪದೇ ಪದೇ ಈ ಒಂದು ಪ್ರಕರಣದಲ್ಲಿ ಬರ್ತಾ ಇರೋದು. ಸರ್, ಇದೇ ಹೇಳ್ತಿರೋದು. ಯಾಕೆ ಪಾಪ ಎಲ್ಲ ಅವ್ರ ಹೆಸ್ರನ್ನ ಏನಕ್ಕೆ ತೆಗಿತಾ ಇದ್ದೀರಾ? ನಾನು ಯಾವತ್ತು ಎಲ್ಲಿ ಹೇಳಿದ್ದೀನಿ ಅದನ್ನು ಪ್ರೂವ್ ಮಾಡಿ. ಈಗ ನಾನು ಈ ಥರ ಅವ್ರ ತಂಗಿ ಅಂತ ನಾನು ಯಾವಾಗ ಹೇಳ್ಕೊಂಡು ಕೂತಿದ್ದೀನಿ? ನಾನು ಯಾರ ಹತ್ರನೂ ಹೇಳಿಲ್ಲ ಸರ್. ಇವಾಗ ನಾನು ಎಲ್ಲರೂ ಕರೆದಂಗೆ ಅವರು ಬಂದಿದ್ದಾರೆ, ಅವರು ಹೋಗಿದ್ದಾರೆ, ಅಷ್ಟು ಬಿಟ್ಟರೆ ನಾನು ಹಂಗಂತಂದರೆ ಅವರೊಬ್ಬರೇ ಗೊತ್ತಿದ್ದಾರ ನನಗೆ? ಇನ್ನು 2-3 ಜನ ನನಗೆ ಪರಿಚಯ ಇರೋ ರಾಜಕಾರಣಿಗಳಿದ್ದಾರೆ ತಾನೇ, ಅವ್ರ ಹೆಸರೆಲ್ಲರೂ ಹೇಳ್ಕೊಂಡೇ ತಾನೇ ಮಾಡಬೇಕು. ಇವ್ರೊಬ್ಬರ ಹೆಸರು ಹೇಳ್ಕೊಂಡೇ ಮಾಡ್ತೀನಾ? ಯಾಕೆ ಅವ್ರ ಹೆಸರು ತೊಗೊಂಡಿದ್ದಾರೆ ಅಂದರೆ ಇದು ಹೈಲೈಟ್ ಆಗಬೇಕು, ನನ್ನನ್ನು ಬೇರೆ ಥರ ಇಲ್ಲಿ ತೋರಿಸ್ಬೇಕು. ಸದ್ಯಕ್ಕೆ ನನ್ನ ಪುಣ್ಯ, ಅಟ್ಲೀಸ್ಟ್ ಅವ್ರ ಹೆಸರಲ್ಲಿ ಅವ್ರನ್ನ ತಂಗಿ ಅಂತ ಹೇಳಿ ತೋರಿಸ್ತಾರೆ, ಬೇರೆ ಇನ್ನೇನೋ ಹೇಳಿ ತೋರಿಸ್ಲಿಲ್ವಲ್ಲ, ಅದು ನನ್ನ ಪುಣ್ಯ ಸರ್. ಇದಿಷ್ಟು ಐಶ್ವರ್ಯ ಗೌಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.